ಡಾಕ್ಟ್ರೆ, ಈಗ ಒಂದು ಸಮಸ್ಯೆ ಇದೆ ನನಗೆ. ಬೆನ್ನಲ್ಲಿ ನೋವು, ಕಾಲಲ್ಲಿ ನೋವು. ಅದು ನೀವು ಬೋನ್‌ಗೆ ರಿಲೇಟೆಡಾ ಅಥವಾ ನಾರ್ಮಲ್ ಪೇನು ಅಂತ ಇಗ್ನೋರ್ ಮಾಡ್ತಾ ಇರ್ತೀವಿ ಕೆಲವರೆಲ್ಲ ನಾವು. ಅದನ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಥವಾ ಹೆಂಗೆ ಡಾಕ್ಟ್ರೆ ಅದು? ಯಾವುದೇ ರೀತಿ ನೋವು ಬಂದಾಗ ಯೂಶಲಿ ಅದು ಪೆಥಾಲಜಿಕಲ್ ಪೇನ್ ಅಂತಂದ್ರೆ ಏನೋ ಒಂದು ಕಾರಣದಿಂದ ನೋವು ಬರೋಂಥದ್ದಾಗಿದ್ರೆ ಅದು ಪರ್ಸಿಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಏನು ಇಲ್ಲದೆ ಈಗ ಫಾರ್ ಎಕ್ಸಾಂಪಲ್ ನಾವು ರುಟೀನ್ ಆಗಿ ಮಾಡದೇ ಇರೋಂಥದ್ದು ಏನೋ ಒಂದು ಕೆಲಸಗಳನ್ನ ನಾವು ಮಾಡಿದಾಗ ನಾವು ಸಹಜವಾಗಿ ನೋವು ನೋಡ್ತೀವಿ. ಬಟ್ ಅದು ಒಂದು 2ರಿಂದ 3 ದಿನದಲ್ಲಿ ಪೂರ್ತಿಯಾಗಿ ಕಡಿಮೆ ಆಗ್ಬಿಡುತ್ತೆ. ಬಟ್ ಅದು ಪರ್ಸಿಸ್ಟೆಂಟ್ ಆಗಿದ್ರೆ ಅಥವಾ ನಾವು ಲೋಕಲ್ ಸೈನ್ಸ್ ಆಫ್ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಅಂದ್ರೆ ಊತ ಬಂದಿರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ರೆಡ್ನೆಸ್ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಭಾಗದಲ್ಲಿ ಸ್ವಲ್ಪ ಬಿಸಿಯಾಗಿ ನಮಗೆ ಫೀಲ್ ಆಗ್ಬೋದು. ಸೊ ಈ ರೀತಿಯಾದಾಗ ಅದು ಪೆಥಾಲಜಿಕಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಆರ್ಥರೈಟಿಕ್ ಪೇನ್ ಇರ್ಬೋದು ಅಥವಾ ಸ್ಪಾಂಡೈಲೋಟಿಕ್ ಪೇನ್ ಇರ್ಬೋದು ಅಥವಾ ಲಿಗಮೆಂಟ್ ಸ್ಪ್ರೇನ್ ಆಗಿರೋಂಥ ನೋವು ಇರ್ಬೋದು. ಆ ರೀತಿಯಾಗಿದ್ದಾಗ ಸಲಹೆ ತಗೊಳ್ಳೋದು ಒಂದು ಒಳ್ಳೆಯ ಅಡ್ವೈಸ್. ಅದನ್ನ ತಗೊಂಡು ಅದು ಏನಾಗಿದೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನ ಟ್ರೀಟ್ ಮಾಡಿದಾಗ ಅದು ಸರಿ ಹೋಗ್ತದೆ. ಈಗ ಆರ್ಥ್ರೈಟಿಸ್ ಅಥವಾ ಫ್ರೋಸನ್ ಶೋಲ್ಡರ್ಸು ಅಥವಾ ಸ್ಪೈನ್ ಸಮಸ್ಯೆಗಳು ಇದೆಲ್ಲ ನಮ್ಗೆ ಹಿಂಗೆ ನಾವು ಡಾಕ್ಟರ್ ಹತ್ರ ನೋಡಿದಾಗ ಗೊತ್ತಾಗುತ್ತೆ. ಓ, ಆರ್ಥ್ರೈಟಿಸ್ ಇದೆ ನಿಮ್ಗೆ ಫ್ರೋಸನ್ ಶೋಲ್ಡರ್ಸ್ ಆಗಿದೆ, ನಿಮ್ ಬ್ಯಾಕ್ ಪೇ ಇದಾಗಿದೆ, ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ನಾವು ಹೆಂಗೆ ಇದನ್ನ ಇದೇ ಆಗಿದೆ ಅಥವಾ ನಾವು ಇದೇ ಮಾಡ್ಕೋಬೇಕು ಅನ್ನೋದು ಹೆಂಗೆ ನಾವು ಮುಂದೆ? ಅದೇ ಈಗ ಮೇನ್ ಆಗಿ ನೋವು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೂ ಡ್ಯೂರೇಷನ್ ಆಫ್ ದ ಪೇನ್ ಅಂದ್ರೆ ಈಗ ನಾರ್ಮಲ್ ಆಗಿ 2ರಿಂದ 3 ದಿನದಲ್ಲಿ ನೋವು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ಬಿಟ್ರೆ ಅದು ಸೆಲ್ಫ್ ಲಿಮಿಟಿಂಗ್ ಇಶ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಆ ರೀತಿ ಆಗದೆ ನೋವು ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ಅಂತಂದ್ರೆ ಅದು ಏನೋ ತೊಂದರೆ ಇದೆ ಅಂತ ಸೂಚಿಸ್ತಾ ಇದೆ. ಸೊ ಅದನ್ನ ನಾವು ಪರೀಕ್ಷಿಸಬೇಕಾಗುತ್ತೆ. ಈಗ ಫ್ರೋಸನ್ ಶೋಲ್ಡರ್, ಫ್ರೋಸನ್ ಅಂದ್ರೆ ಅಂಟ್ಕೊಂಡ್ಬಿಟ್ಟಿದೆ ಅನ್ನೋ ಥರ. ಎಷ್ಟೋ ದಿನಗಳವರೆಗೆ ನಮ್ಗೆ ಫ್ರೋಸನ್ ಶೋಲ್ಡರ್ ಇದೆ ಅನ್ನೋದು ಪೇಷಂಟ್ಸಿಗೆ ಗೊತ್ತೇ ಆಗೋದಿಲ್ಲ. ಯಾಕಂತಂದ್ರೆ ಈಗಿನ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ನಮಗೆ ಬಿಯಾಂಡ್ ದ ಶೋಲ್ಡರ್ ಲೆವೆಲ್ಸ್ ನಾವು ಕೈ ಎತ್ತೋ ಅವಶ್ಯಕತೆನೇ ಬರ್ದಂಗೆ ಆಗ್ಬಿಟ್ಟಿದೆ. ಸೊ ಆ ರೀತಿಯಾಗಿದ್ದಾಗ ನಾವು ಬಿಲೋ ದಿ ಶೋಲ್ಡರ್ ಲೆವೆಲ್ ಆಕ್ಟಿವಿಟೀಸ್ ನಾವು ಮಾಡ್ತಿದ್ದಾಗ ನಮಗೆ ಶೋಲ್ಡರ್ ಅಲ್ಲಿ ತೊಂದರೆ ಇದೆ ಅನ್ನೋದೇ ನಮಗೆ ಕಾಣಸಿಗಲ್ಲ. ಎಸ್ಪೆಷಲಿ ಈಗ ತಲೆ ಬಚ್ಕೋಬೇಕು ಅಥವಾ ನಾವು ಡ್ರೆಸ್ ಹಾಕೊಳ್ಬೇಕು ಅಥವಾ ಮಾರ್ನಿಂಗ್ ಆಕ್ಟಿವಿಟೀಸ್ ಅಲ್ಲಿ ಕ್ಲೀನಿಂಗ್ ಆಕ್ಟಿವಿಟೀಸ್ ಮಾಡ್ಕೋಬೇಕು, ನಾನು ಬೆನ್ನು ಮುಟ್ಕೊಳ್ಬೇಕು ಅಂದಾಗ ರಿಸ್ಟ್ರಿಕ್ಷನ್ಸ್ ಅಬ್ಸರ್ವ್ ಮಾಡ್ತಾರೆ ಪೇಷಂಟ್ಸ್. ಅದು ಆಲ್ರೆಡಿ ಸ್ಟೇಜ್ 2 ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಆದಾಗ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ ಬರ್ತಾರೆ, ನನಗೆ ಆ ಮೂಮೆಂಟ್ಸ್ ಮಾಡಕ್ ಬರ್ತಾ ಇಲ್ಲ, ಈ ಮೂಮೆಂಟ್ಸ್ ಮಾಡಕ್ ಬರ್ತಾ ಇಲ್ಲ ಅಥವಾ ನೋವು ಕಡಿಮೆ ಆಗ್ತಾ ಇಲ್ಲ. ಸೊ ಅವಾಗ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಈಗ ಅದಕ್ಕೇನೆಲ್ಲ ಟೆಸ್ಟ್ಗಳು ಮಾಡ್ತೀರಾ ನೀವು? ನಾವು ಫಸ್ಟ್ ಕ್ಲಿನಿಕಲ್ ಅಸೆಸ್ಮೆಂಟ್ ಅಂತ ಮಾಡಬೇಕಾಗುತ್ತೆ ಪೇಷಂಟ್ಸ್ನ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಶೋಲ್ಡರ್ ತೊಂದರೆ ಇದೆ ಅಂದ್ರೆ ನಾವು ಶೋಲ್ಡರ್ನ ಟೆಸ್ಟ್ ಮಾಡಿ ನೋಡ್ತೀವಿ, ಯಾವ ರೀತಿ ಮೂಮೆಂಟ್ಸ್ ಇದೆ, ನೋವು ಇದೆಯಾ ಅಥವಾ ಮೂಮೆಂಟ್ಸ್ ಅಲ್ಲಿ ರಿಸ್ಟ್ರಿಕ್ಷನ್ ಇದೆಯಾ ಅಥವಾ ಪರ್ಟಿಕ್ಯುಲರ್ ಮೂಮೆಂಟ್ಸ್ ಬರ್ತಾ ಇದೆ, ಪರ್ಟಿಕ್ಯುಲರ್ ಮೂಮೆಂಟ್ಸ್ ಬರ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ನಾವು ನೋಡಿಕೊಂಡು ಇದು ಮೂಳೆಯ ತೊಂದರೆ ಅಥವಾ ಮಾಂಸದ ತೊಂದರೆ ಅಂತ ನಾವು ಡೆಸಿಗ್ನೇಟ್ ಮಾಡಿಕೊಂಡು, ಮೂಳೆ ತೊಂದರೆ ಇದ್ರೆ ಎಕ್ಸ್ರೇಗಳು ಅಥವಾ CT ಸ್ಕ್ಯಾನ್ಸ್ ಮಾಡಿಕೊಂಡು ಅದನ್ನ ಅಸೆಸ್ ಮಾಡ್ತೀವಿ. ಮಾಂಸದ ತೊಂದರೆ ಇದೆ ಅಂತ ಅನ್ಸಿದ್ರೆ MRI ಸ್ಕ್ಯಾನ್ಗಳನ್ನು ಮಾಡಿಕೊಂಡು ಅದರಲ್ಲಿ ಅಸೆಸ್ ಮಾಡ್ತೀವಿ. ಅದೇ ರೀತಿ ಈಗ ಬೆನ್ನು ನೋವು ಅಥವಾ ಕಾಲು ನೋವು ಅಂತಂದಾಗ ಅದನ್ನು ಪರ್ಟಿಕ್ಯುಲರ್ ಆಗಿ ಯಾವುದೇ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬಂದಾಗ ಫಸ್ಟ್ ಕ್ಲಿನಿಕಲ್ ಅಸೆಸ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಬೇಕಾಗುತ್ತೆ. ಅದಾದ್ಮೇಲೆ ಪರ್ಟಿಕ್ಯುಲರ್ ಟೆಸ್ಟ್ಸ್, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನ್ಸ್ ಆಗಿರ್ಬೋದು, ಅವನ್ನ ನೋಡಿಕೊಂಡು ಫರ್ದರ್ ನಾವು ಏನು ಮಾಡ್ಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತೇವೆ. ನನ್ನ ಸ್ನೇಹಿತ ಒಬ್ಬನು ಡಾಕ್ಟ್ರೆ, ಅವ್ನಿಗೇನೋ ಏಟಾಗಿ ಉಳುಕಿ ಬಿದ್ದ್ಬಿಟ್ಟಿದ್ದಾನೆ. ಕಾಲು ಏನಾಗಿದೆ ಅಂದ್ರೆ ನೋವಾಗಿದೆ, ಯಾರೋ ಕಟ್ ಹಾಕ್ಸು ಅಂತ ಹೇಳಿದ್ದಾರೆ. ಕಟ್ ಹಾಕ್ಸಿ 3 ತಿಂಗಳಾಗಿದೆ. ಆಮೇಲೆ ನೋವು ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಅವನು 2 ವರ್ಷ ಬಿಟ್ಬಿಟ್ಟ ಡಾಕ್ಟ್ರೆ. 2 ವರ್ಷ ಆದ್ಮೇಲೆ ಮತ್ತೆ ನೋವು ಕಾಣಿಸಿದೆ. ಈಗ ಅದಕ್ಕೆ ಹೆಂಗೆ ಪರಿಹಾರ, ಎಲ್ಲಿಗೆ ಹೋಗ್ಬೇಕು, ಅವ್ನಿಗೆ ಏನಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅದ್ ಸರಿನಾ ಕಟ್ ಹಾಕ್ಸಿದ್ದ ಅವನು? ಇದು ಏನಾಗುತ್ತೆ, ಕಟ್ ಹಾಕ್ಸೋದು ಒಂದು ಕಾಮನ್ ಕಂಡೀಷನ್ ಅನ್ನೋದಕ್ಕಿಂತ ತುಂಬಾ ಜನ ಸಲಹೆ ಕೊಟ್ಬಿಡ್ತಾರೆ. ಈಗ ಯಾರೋ ರೋಡಲ್ಲಿ ರಸ್ತೆಯಲ್ಲಿ ಬಿದ್ದಾಗ ಏನೋ ಆಗಿರ್ತದೆ, ಅವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂದ ತಕ್ಷಣ ಒಬ್ರು ಹೇಳ್ತಾರೆ, ಇನ್ನೊಬ್ರು ಇಲ್ಲ ಇದು ಏನಾಗಿರಲ್ಲ, ಕಟ್ ಹಾಕ್ಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಪೇಷಂಟ್ ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಆ ಟೈಮಲ್ಲಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಸೊ ಈಗ ಕಟ್ ಹಾಕ್ಸೋದು ಯೂಶಲಿ ಇಟ್ಸ್ ಲೈಕ್ ಇಮ್ಮೊಬಿಲೈಸೇಷನ್. ಅದು ಅನ್ಸೈಂಟಿಫಿಕ್ ಅಂತ ನಾವು ಹೇಳ್ತೀವಿ. ಏನಾಗಿದೆ ಒಳಗಡೆ ಅಂತ ನಾವು ನೋಡಿರಲ್ಲ. ಆಮೇಲೆ ಈ ಕಟ್ ಹಾಕೋರು ಕಾನ್ಸಿಕ್ವೆನ್ಸಸ್ ಬಗ್ಗೆ ತುಂಬಾಗಿ ಎಕ್ಸ್ಪ್ಲೇನ್ ಮಾಡಿರಲ್ಲ ಪೇಷಂಟ್ಸಿಗೆ. ಸೊ ಅದೊಂಥರ ನೆಗ್ಲಿಜೆಂಟ್ ಆಗ್ಬಿಡ್ತದೆ. ಸೊ ಈಗ ನಿಮ್ಮ ಉದಾಹರಣೆ ಕೊಟ್ಟಂಗೆ ಈಗ ನಿಮ್ಮ ಫ್ರೆಂಡ್ ಕಾಲು ಈ ತರ ಆಗಿ ಈಗ ನಡೆಯೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಇದು ಪಾಸಿಬ್ಲಿ ಏನೋ ಒಂದು ಫ್ರಾಕ್ಚರ್ ಆಗಿರ್ಬೋದು, ಅದನ್ನ ಅವರು ಕಟ್ ಹಾಕಿ ಸರಿ ಪೊಸಿಷನ್ಗೆ ತಂದಿರೋದಿಲ್ಲ ಅಥವಾ ಮೆಕ್ಯಾನಿಕಲ್ ಇಶ್ಯೂ ಸರ್ಜರಿ ಮಾಡಿಯೇ ಸರಿ ಮಾಡುವಂಥವು ಇರ್ತವೆ. ಸೊ ಇವರು ಅದನ್ನ ಸರಿ ಟ್ರೀಟ್ ಮಾಡದೆ ಹೋದಾಗ ಲಾಂಗ್ ಟರ್ಮ್ ಅಲ್ಲಿ ಅದು ಜಾಯಿಂಟ್ಸ್ ಮೇಲೆ ಅಫೆಕ್ಟ್ ಆಗಿ ಸ್ಟಿಫ್ನೆಸ್ ಆಗ್ಬೋದು ಅಥವಾ ಮಾಲಿನ್ಯನ್ನು ಅಥವಾ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ, ಕಾಲು ಸೊಟ್ಟಕ್ಕೆ ಕೂಡ್ಕೊಂಡಿರ್ಬೋದು.
ಆ ರೀತಿ ಆದಾಗ ಅದು ಮೇಲ್ಗಡೆ ಮತ್ತು ಅದರ ಕೆಳಗಡೆ ಇರೋಂಥ ಜಾಯಿಂಟ್ಸು ಎಲ್ಲಾನು ಅಫೆಕ್ಟ್ ಆಗ್ತದೆ. ಮತ್ತೆ ಸರ್ಜರಿ ಮಾಡ್ತೀರಾ ನೀವು? ಅದು ಹೆಂಗೆ ಅದು? ಹೌದು. ಅದು ರಿಸ್ಟ್ರಿಕ್ಷನ್ಸ್ ಮೂವ್‌ಮೆಂಟ್ಸ್ ಜಾಸ್ತಿ ಆಗಿ ಡಿಫಾರ್ಮಿಟಿ ಏನಾದ್ರು ಇದ್ದು, ಅದರಿಂದ ಮೇಲ್ಗಡೆ ಜಾಯಿಂಟು, ಅದ್ರ ಮೇಲ್ಗಡೆ ಸ್ಪೈನು ಇವೆಲ್ಲನೂ ಅಫೆಕ್ಟ್ ಆಗ್ತಾ ಇತ್ತು ಅಂತಂದ್ರೆ, ಸರ್ಜಿಕಲಿ ಅದನ್ನ ಸರಿ ಮಾಡ್ಬೋದು ಅನ್ನೋ ಚಾನ್ಸಸ್ ಇದ್ರೆ ಅದನ್ನ ಅಟೆಂಪ್ಟ್ ಮಾಡೋದು ಒಳ್ಳೇದು.